ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನು ಇವತ್ತು ನಮ್ಮ ಪ್ರಪಂಚನ ವ್ಯವಸ್ಥೆಯ ಮೂಲಭೂತ ಅಂಶಗಳ ಬಗ್ಗೆ ಮಾತಾಡ್ತೀನಿ. ಇದು ಯಾವುದು ಅಂದರೆ ಹಸಿರು, ನೀರು, ಹಿಮ, ಮರುಭೂಮಿಗಳು, ಬೆಂಕಿ ಮತ್ತು ಬಾಹ್ಯಾಕಾಶದ ಮಹತ್ವ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಪೋಷಣೆ ಮತ್ತು ತಾತ್ವಿಕ ಅಥವಾ ಆಧ್ಯಾತ್ಮಿಕ ಭಾವನಾತ್ಮಕ ಸ್ಥಿತಿಗಳ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಮೊದಲು ಹಸಿರು ಬಗ್ಗೆ ಮಾತಾಡೋಣ. ಇದೆಲ್ಲ ಕಾಳು ಮರಗಳು ನಮ್ಮ ಸುತ್ತ ಇದೆಯಲ್ಲ, ಅದು ಏನು ಮಾಡುತ್ತೆ ಅಂದರೆ ಹಸಿರು ಮಾನಸಿಕ ವಿಶ್ರಾಂತಿಯನ್ನು ನೀಡುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಗಾಳಿಯನ್ನು ಫಿಲ್ಟರ್ ಮಾಡುತ್ತದೆ. ನೀರು ಏನು ಮಾಡುತ್ತೆ? ನೀರು ಇದು ಭಾವನಾತ್ಮಕ ಆಳದೊಂದಿಗೆ ಹರಿಯುತ್ತದೆ ಮತ್ತು ಪರಿಸರವನ್ನು ತಂಪಾಗಿಸಲು ಮತ್ತು ಆಹಾರ ಸರಪಳಿಯನ್ನು ಬೆಂಬಲಿಸುವ ಅತ್ಯಗತ್ಯ. ಹಿಮ ಏನು ಮಾಡುತ್ತದೆ ಅಂದರೆ ಇದು ನೀರಿನ ಚಕ್ರಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಭೂಮಿಯ ಶಕ್ತಿಯ ಸಮತೋಲನವನ್ನು ನಿಯಂತ್ರಿಸುವ ಪ್ರತಿಫಲಿತ ಮೇಲ್ಯಾಗಿ ಕಾರ್ಯನಿರ್ವಹಿಸುತ್ತದೆ. ಮರುಭೂಮಿಗಳು ಏನು ಮಾಡುತ್ತೆ ಅಂದರೆ ಕಠಿಣ ಪರಿಸ್ಥಿತಿಗಳ ನಡುವೆಯೂ ಅವು ಏಕಾಂತತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸಂಕೇತಿಸುತ್ತದೆ. ಬೆಂಕಿ ಏನು ಮಾಡುತ್ತೆ? ಇದೆಲ್ಲ ನಮ್ಮದು ತುಂಬ ನಾವು ನೋಡಿದ್ದೀವಿ, ತುಂಬ ನಾವು ನೋಡ್ತಾ ಇರ್ತೀವಿ. ಬೆಂಕಿ ಉಷ್ಣತೆಯನ್ನು ಒದಗಿಸುತ್ತದೆ ಮತ್ತು ರೂಪಾಂತರಕ್ಕೆ ಒಂದು ಸಾಧನವಾಗಿದೆ. ಇಚ್ಛಾಶಕ್ತಿ ಮತ್ತು ಆಂತರಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಬಾಹ್ಯಾಕಾಶ, ಈಧರ್, ಸ್ಪೇಸ್, ಇದು ಏನು ಮಾಡುತ್ತದೆ? ಅನೇಕ ತತ್ವ ಚಿಂತನೆಗಳನ್ನು ಇದು ನಿರ್ಲಿಪ್ತತೆ ಮತ್ತು ಕಾಸ್ಮಿಕ್ ಶಕ್ತಿಯ ಆಧಾರವನ್ನು ಪ್ರತಿನಿಧಿಸುತ್ತದೆ. ಇದು ಇತರ ಎಲ್ಲ ವಿದ್ಯಮಾನಗಳ ಅಸ್ತಿತ್ವವನ್ನು ಸಕ್ರಿಯಗೊಳಿಸುತ್ತದೆ. ಇದು ಎಲ್ಲ ಪುಸ್ತಕಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ. ಇದನ್ನು ನೀವು ಓದ್ಬೋದು. ಈ 6 ಅಂಶಗಳು ಸ್ವತಂತ್ರವಾಗಿ ಇಲ್ಲ, ಆದರೆ ನೀರು ಘೋಷಿಸುವ ಹಸಿರು ಅಥವಾ ಬೆಂಕಿಯನ್ನು ಪರಿವರ್ತಿಸುವ ಭೂಮಿಯಂತಹ ಸಂಕೀರ್ಣವಾದ ಪರಸ್ಪರ ಸಂಬಂಧ ಹೊಂದಿರುವ ಪರಸ್ಪರ ಕ್ರಿಯೆಯ ಜಾಲದಲ್ಲಿ ಅಸ್ತಿತ್ವದಲ್ಲಿವೆ. ಇದು ಗ್ರಹವನ್ನು ಕ್ರಿಯಾತ್ಮಕ, ಸಮತೋಲಿತ ಮತ್ತು ಜೀವಂತವಾಗಿರಿಸುತ್ತದೆ. ಅಂದರೆ ಇದನ್ನು ನಾವು ಒಂದು ಗಾದೆ ಇದೆ, ಏನಂದರೆ ಒಂದು ಮನುಷ್ಯ ಯಾತ್ರೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ದೇವರು ಮಾಡಿರುವ ಮೂಲಭೂತಗಳ ಮಧ್ಯೆ ಒಂದು ಮನುಷ್ಯದ ಗತಿ ಏನು, ಮಹತ್ವ ಏನೂ ಇಲ್ಲ ಅಂತ ನಮಗೆ ಚೆನ್ನಾಗಿ ತಿಳಿಯುತ್ತೆ. ಅದಕ್ಕೆ ಯಾತ್ರೆ ಮಾಡುವ ಸಮಯದಲ್ಲಿ ನಮಗೆ ನಮ್ಮ ಬಗ್ಗೆನೇ ಎಷ್ಟು ಅರ್ಥ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ಎಲ್ಲ ಮೂಲಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹೆಂಗೆ ಕಾಮಿಡಿಯನ್ಸು, ಜೋಕರ್ಸು, ಹ್ಯೂಮರ್ ಆರ್ಟಿಸ್ಟು ಆಗೋದ್ರಿಂದ ಕಾಪಾಡ್ಕೊಳ್ಬೋದು ನಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.